ದೇವರಿಗೆ ಕೋಟಿ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಯಾವಾಗ ಒಬ್ಬ ವ್ಯಕ್ತಿ ದೇವರ ಸಂದೇಶವನ್ನು ಕೇಳಿ ಅದನ್ನು ಅರ್ಥೈಸಿಕೊಂಡು ಅದರಂತೆಯೇ ಜೀವಿಸಲಿಕ್ಕೆ ಪ್ರಯತ್ನಿಸ್ತಾನೋ ಆಗ ಅವನನ್ನು ದಾರಿ ತಪ್ಪಿಸ್ಲಿಕ್ಕೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ, ಯಾವಾಗ ಒಬ್ಬ ವ್ಯಕ್ತಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಆಲಿಸಿ ಧ್ಯಾನಿಸಿ ಅದರಂತೆ ಜೀವಿಸಲು ಪ್ರಯತ್ನಿಸ್ತಾನೋ ಆಗ ಅವನನ್ನು ದಾರಿ ತಪ್ಪಿಸ್ಲಿಕ್ಕೆ, ಅವನ ಮಾರ್ಗವನ್ನು ಬದಲಾಯಿಸಲಿಕ್ಕೆ, ಅವನ ಪ್ರಾರ್ಥನೆಯ ಜೀವನ ಬದಲಾಯಿಸಲಿಕ್ಕೆ ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಅನುಯಾಯಿಗಳ ಮುಖಾಂತರ, ಅವನ ಕುಚೋದ್ಯ ಕೆಲಸಗಾರರ ಮುಖಾಂತರ, ಅವನ ಸುಳ್ಳು ಮಾಹಿತಿಗಳನ್ನು ನೀಡ್ತಾ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರ ಜೀವವುಳ್ಳ ವಾಕ್ಯ ಅಂದರೆ ಪ್ರಭುವಿನ ಜೀವವುಳ್ಳ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಜೀವವುಳ್ಳ ವಾಕ್ಯ. ಯಾಕೆ ಸೈತಾನ ಈ ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ, ಇದಕ್ಕೆ ಮುಖ್ಯವಾದ 2 ಕಾರಣಗಳನ್ನು ನಾವು ಹುಡುಕ್ತಾ ಹೋಗ್ಬೋದು. 2 ಕಾರಣಗಳು. ಮೊದಲನೇದಾಗಿ, ಪ್ರಭುವಿನ ವಾಕ್ಯ ಯಾರದು? ಪ್ರಭು. ಪ್ರಭುವಿನ ವಾಕ್ಯ. ಎರಡನೇದು ಜೀವವುಳ್ಳ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಜೀವವುಳ್ಳ ವಾಕ್ಯ. ಇದೆರಡು ಅರ್ಥ ಆಯ್ತಾ? ಪ್ರಭುವಿನ ವಾಕ್ಯ, ಜೀವವುಳ್ಳ ವಾಕ್ಯ. ಅಂದ್ರೆ ಪ್ರಭುವಿನ ವಾಕ್ಯದಲ್ಲಿ ಜೀವ ಇದೆ. ಪ್ರಭುವಿನ ವಾಕ್ಯದಲ್ಲಿ ಜೀವ ಇದೆ. ಇದೆರಡು ಯಾವ ವ್ಯಕ್ತಿಯಲ್ಲಿ ಇರುತ್ತೋ, ಯಾವ ವ್ಯಕ್ತಿ ಅದನ್ನು ಹಿಂಬಾಲಿಸ್ತಾನೋ ಅವನು ಪರಲೋಕದ ಮಾರ್ಗದಲ್ಲಿ ನಡೆಯುತ್ತಿರುತ್ತಾನೆ. ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ವಾಕ್ಯ, ಜೀವವುಳ್ಳ ವಾಕ್ಯಗಳನ್ನು ಆಲಿಸಿ ಧ್ಯಾನಿಸಿ ಅದರಂತೆ ಯಾವ ವ್ಯಕ್ತಿ ಜೀವಿಸ್ತಾ ಇರ್ತಾನೋ ಆಗ ನಾವು ತಿಳ್ಕೊಳ್ಬೇಕು, ಅವನು ಪರಲೋಕದ ಮಾರ್ಗದಲ್ಲಿ ಇರ್ತಾನೆ. ಈಗ ಸೈತಾನನಿಗೆ ಪರಲೋಕಕ್ಕೆ ಬಿಟ್ಕೊಡ್ಬೇಕು, ಈಗ ಜಾನ್ನ ಪರಲೋಕಕ್ಕೆ ಬಿಟ್ಕೊಡ್ಬೇಕು ಅನ್ನೋ ಆಸೆ ಇದೆಯಾ? ಇಲ್ಲ ಬ್ರದರ್, ಖಂಡಿತವಾಗ್ಲೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಒಂದು ಆತ್ಮವು ಕೂಡ ಅವನಿಗೆ ಬಹಳ ಪ್ರಮುಖವಾಗುತ್ತೆ. ಅದೇ ರೀತಿ ಪ್ರಭು ಯೇಸು ಕ್ರಿಸ್ತರು ಕೂಡ ಅದನ್ನೇ ಹೇಳ್ತಾರೆ, 99 ಕುರಿಗಳನ್ನು ಬಿಟ್ಟು ತಮ್ಮ 99 ಕುರಿಗಳನ್ನು ಬಿಟ್ಟು ಸೈತಾನ ಕದ್ದುಕೊಂಡು ಹೋದಂಥ ಒಂದು ಕುರಿಗಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಹುಡುಕಿಕೊಂಡು ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಆ ಹುಡುಕುವಂಥ ಸಮಯದಲ್ಲಿ ನಾವು ಹತ್ತಿರದಲ್ಲಿದ್ದರೆ ನಾವು ಖಂಡಿತವಾಗ್ಲೂ ಅವರ ಕಣ್ಣಿಗೆ ಕಾಣಿಸ್ತೀವಿ. ನಾವು ಸೈತಾನ ಏನು ಮಾಡ್ತಾನೆ? ನಮ್ಮನ್ನು ಕದ್ಕೊಂಡೋಗಿ ಮೊದಲು ಏನು ಮಾಡ್ತಾನೆ? ಬಚ್ಚಿಡ್ತಾನೆ. ಮೊದಲು ತಗೊಂಡೋಗಿ ಏನು ಮಾಡ್ತಾನೆ? ಬಚ್ಚಿಡ್ತಾನೆ. ದೇವರ ಕಣ್ಣಿಗೆ ಕಾಣದ ಹಾಗೆ ಬಚ್ಚಿಡ್ತಾನೆ. ಹೌದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೌದು. ಆದಿಕಾಂಡ 3ನೇ ಅಧ್ಯಾಯ ವಾಕ್ಯ
8 ಹಾಗೂ 8-10 ಓದೋಣ. 8-10. ಅಂದು ಸಂಜೆಯ ತಂಗಾಳಿಯಲ್ಲಿ ಸರ್ವೇಶ್ವರರಾದ ದೇವರು ತೋಟದೊಳಗೆ ಸಂಚರಿಸುವ ಸಪ್ಪಳವು ಕೇಳಿಸಿತು. ಅವರಿಗೆ ಕಾಣಿಸಿಕೊಳ್ಳಬಾರದೆಂದು ಆದಾಮನು ಹವ್ವಳು ಹಿಂದೆ ಅವಿತುಕೊಂಡರು. ಆದರೆ ಸೈತಾನ ಕದ್ದ ವ್ಯಕ್ತಿ ಸರ್ವೇಶ್ವರರಾದ ದೇವರು ಎಲ್ಲಿರುತ್ತೀಯಾ ಎಂದು ಆದಾಮನನ್ನು ಕೂಗಿ ಕೇಳಿದರು. ಅದಕ್ಕೆ ಅವನು, ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳವು ಕೇಳಿಸಿತು, ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅವಿತುಕೊಂಡೆ ಎಂದನು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಆದಾಮ ಪಾಪ ಮಾಡದ ಮೇಲೆ ಸೈತಾನ ಮಾಡಿದ ಮೊದಲನೇ ಕೆಲಸ ಏನು? ಅವರನ್ನ ಅವನು ಒಂದೇ ಅವರು ಮನ್ಸು ಕೊಟ್ಟ ಬಚ್ಚಿಡ್ಕೊಳಕ್ಕೆ ಬಚ್ಚಿಡ್ತಾನ. ಅವನು ಗೊತ್ತಿದೆ ಬಚ್ಚಿಡ್ತಾನೆ. ಅದಕ್ಕೆ ನೋಡಿ, ಪ್ರಾರ್ಥನೆಯಲ್ಲಿ ಕೆಲವು ವ್ಯಕ್ತಿಗಳನ್ನ ಕದ್ಕೊಂಡು ಹೋಗ್ತಾನೆ, ಅವನು ಬಚ್ಚಿಡ್ತಾನೆ. ದೇವಾಲಯದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನ ಅವನೇನು ಮಾಡ್ತಾನೆ? ಕದ್ಕೊಂಡು ಹೋಗ್ತಾನೆ. ಮೊದಲು ಬಚ್ಚಿಡ್ತಾನೆ. ಸುಳ್ಳು ಕಾರಣಗಳನ್ನು ಕೊಡ್ತಾ ಹೋಗ್ತಾನೆ. ಅಯ್ಯೋ, ಅವ್ರು ಆ ರೀತಿ ಮಾಡ್ತಾರೆ ಚರ್ಚಲ್ಲಿ, ಅವ್ರು ಈ ರೀತಿ ಮಾಡ್ತಾರೆ ಚರ್ಚಲ್ಲಿ, ಅದಕ್ಕೆ ನಾನು ಅಲ್ಲಿಗೆ ಬರೋದಿಲ್ಲ, ನನಗೂ ಸಂಬಂಧ ಇಲ್ಲ, ನಾನು ಎಷ್ಟು ಕಷ್ಟಪಟ್ಟೆ, ನಾನು ಎಷ್ಟೋ ಅದು ಮಾಡಿದೆ, ಎಷ್ಟೋ ಇದು ಮಾಡಿದೆ, ಹಾಗೆ ಹಿಂಗೆ ಅಂತ ಹೇಳಿ ಏನು ಮಾಡ್ತಾನೆ? ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಸೈತಾನ ಏನು ಮಾಡ್ತಾನೆ? ಅವರನ್ನು ದೇವಾಲಯದಿಂದ ಬೇರ್ಪಡಿಸ್ತಾನೆ. ಮೊದಲು ಅವನು ಮುಚ್ಚಿಡ್ತಾನೆ. ಪ್ರೈಸ್ ದಿ ಲಾರ್ಡ್. ಮೊದಲು ಅವನು ಮುಚ್ಚಿಡುತ್ತಾನೆ. ಸರಿ, ಮೊದಲು ಮುಚ್ಚಿಟ್ಟಿರುವ ವ್ಯಕ್ತಿ ಅವನು ಹೊರಗಡೆ ಬರಬೇಕು ಅಂದ್ರೆ ಅದಕ್ಕೆ ಏನ್ ಮಾಡಬೇಕು? ಅವನು ಹೊರಗಡೆ ಬರಬೇಕು. ಈಗ ಮುಚ್ಚಿಟ್ಟಿದ್ದಾನೆ, ದೇವರ ಸ್ವರವನ್ನ ಆಲಿಸಬೇಕು. ಅದಕ್ಕಿಂತ ಮುಂಚಿತವಾಗಿ ಅವನು ಪ್ರಾರ್ಥಿಸಬೇಕು. ಪ್ರೈಸ್ ದಿ ಲಾರ್ಡ್. ಏನ್ ಮಾಡ್ಬೇಕು? ಅವನು ಪ್ರಾರ್ಥಿಸಬೇಕು. ಕರೆಕ್ಟ್ ತಾನೆ? ಹೌದಾ? ಈಗ ನಿಮ್ಮನ್ನ ಕರ್ಕೊಂಡೋಗಿ ಒಂದು ರೂಮಲ್ಲಿ ಕೂಡಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾರೋ ಒಬ್ರು, ಅಥವಾ ನೀವು ಮಲಗಿದ್ದೀರಾ, ಯಾರೋ ಹೊರಗಡೆ ಚಿಲ್ಕ ಹಾಕೊಂಡು ಹೋಗಿದ್ದಾರೆ. ಆಗ ನೀವೇನ್ ಮಾಡ್ತೀರಾ? ಒಳಗಡೆ ಕೂತ್ಕೊಂಡು ಪ್ರಾರ್ಥಿಸ್ತೀವಿ. ಇದಕ್ಕಾಗಿ ಕೂಗ್ತಿರತ್ತಾನೆ. ಅಲ್ಲ, ನೀವು ಕೂಗ್ತಿರತ್ತಾನೆ, ಮನೆಯವ್ರಿಗೆ ನೀವು ಕೂಗ್ತಿರತ್ತಾನೆ, ಹೆಸರು ಹಿಡಿದು ಕೂಗ್ತಿರತ್ತಾನೆ, ಬಂದು ಬಾಗಿಲು ತೆಗಿ. ಹೌದಾ? ಕಣ್ಣಿಗೆ ನಮ್ಮ ವ್ಯಕ್ತಿಗಳಿಗೆ ನಾವು ಹೆಸರು ಹಿಡಿದು ಕರಿತೀವಿ, ಆದರೆ ನಮ್ಮ ದೇವರಿಗೆ ಪ್ರಾರ್ಥನೆಯ ಮುಖಾಂತರ ನಾವು ಕೂಗ್ತೀವಿ. ಪ್ರೈಸ್ ದಿ ಲಾರ್ಡ್. ಮುಚ್ಚಿಟ್ಟಿರುವ ವ್ಯಕ್ತಿ, ಸೈತಾನನು ವ್ಯಕ್ತಿಗಳನ್ನ ಮುಚ್ಚಿಡ್ತಾನೆ, ಕುಟುಂಬವನ್ನ ಮುಚ್ಚಿಡ್ತಾನೆ, ನಿಮ್ಮ ಮಕ್ಕಳನ್ನ ಮುಚ್ಚಿಡ್ತಾನೆ, ನಿಮ್ಮ ತಂದೆ ತಾಯಿಗಳನ್ನ ಮುಚ್ಚಿಡ್ತಾನೆ, ಗಂಡನನ್ನ ಮುಚ್ಚಿಡ್ತಾನೆ, ಹೆಂಡತಿಯನ್ನ ಮುಚ್ಚಿಡ್ತಾನೆ. ಎಷ್ಟೋ ಕುಟುಂಬಗಳಲ್ಲಿ ಗಂಡ ಪ್ರಾರ್ಥನೆ ಮಾಡ್ತಾರೆ, ಗಂಡ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇದ್ರೆ ಹೆಂಡತಿ ಕಿಚ್ಚಲಲ್ಲಿ ಕೂತ್ಕೊಂಡು ಅವಳದೇ ಆದ ಒಂದು ಸ್ವರದಲ್ಲಿ ಬಡ 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 ಅಂತ ಬಾಯಿ ಹೊಲಸು ಮಾತುಗಳು. ಅವ್ರು ಹಂಗೆ ಬದುಕ್ತಾ ಇದಾರೆ, ಇವ್ರು ಹಿಂಗೆ ಬದುಕ್ತಾ ಇದಾರೆ, ಅವರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನೀನು ಯಾವಾಗ ನೋಡಿ ಕೂತ್ಕೊಂಡು ಯೇಸುವೆ 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 ಅಂತ ನೀನು ಬಾಯಿ ಬಡ್ಕೊಂಡು ಕೂತ್ಕೋ, ಯೇಸು ತಂದಾಕ್ತಾರೆ, ಎದ್ದೋಗು, ದುಡ್ಕೊಂಬ, ನಿನಗೆ ನಾಚಿಕೆ ಇಲ್ವಾ, ನೀನು ಅಂಥವನು, ನೀನು ಇಂಥವನು, ನೀನು ಗಂಡಸೇ ಅಲ್ಲ, ಹಂಗೆ ಹಿಂಗೆ. ಈ ಪ್ರೇರಣೆ ಎಲ್ಲಿಂದ ಬರುತ್ತೆ? ಸೈತಾನನಿಂದ. ಕಾರಣ ಏನಂತ ಹೇಳಿದ್ರೆ, ಆ ವ್ಯಕ್ತಿ ಪರಲೋಕದ ಮಾರ್ಗದಲ್ಲಿ ನಡಿಬಾರ್ದು, ದೇವರ ಸಾಮ್ರಾಜ್ಯಕ್ಕೆ ಅವನು ಹೋಗಬಾರ್ದು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ? ಕೆಲವು ಗೂಢಚಾರಿಗಳನ್ನ ಸೃಷ್ಟಿ ಮಾಡ್ತಾನೆ, ಮೊದಲೇ ಸೃಷ್ಟಿ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ನಮಗೂ ಅಷ್ಟೇ, ನಿಮಗೂ ಅಷ್ಟೇ. ಯೇಸು ಸ್ವಾಮಿ ಒಂದು ಸೂಚನೆ ಕೊಡ್ತಾರೆ, ಆದರೆ ನಾವು ಆ ಸೂಚನೆಗಳನ್ನು ನಾವು
ಗ್ರಹಿಸ್ಕೊಳ್ಳೋದಿಲ್ಲ, ಆ ಸೂಚನೆಗಳ ಬಗ್ಗೆ ಧ್ಯಾನಿಸೋದಿಲ್ಲ. ಏನೋ ಹೇಳಿದ್ರು ಬಿಡು, ಏನೋ ಆಗುತ್ತೆ ಬಿಡು ಅಂತ ಹೇಳ್ಕೊಂಡು ನಾವೇನು ಮಾಡ್ತೀವಿ, ಸಾಮಾನ್ಯವಾದ ಒಂದು ಜೀವನ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸ್ತೀವಿ. ಆದರೆ ಯೇಸು ಸ್ವಾಮಿ ಕೊಟ್ಟಿರುವಂತಹ ಎಲ್ಲ ಸೂಚನೆಗಳನ್ನು ನೀವು 5 ನಿಮಿಷ ಪವಿತ್ರಾತ್ಮರ ಸಹಾಯದಿಂದ ನೀವು ಧ್ಯಾನಿಸಿದ್ದೆ ಆದರೆ ಅದು ನಮಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡುತ್ತೆ. ನೋಡಿ, ಬೇಕಾದರೆ ಮತ್ತಾಯನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 16. ಮತ್ತಾಯನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 16. ಗಮನಿಸಿರಿ, ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ. ಆದುದರಿಂದ ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿಯುಳ್ಳವರು, ಪಾರಿವಾಳಗಳಂತೆ ಸರಳ ಜೀವಿಗಳೂ ಆಗಿರಿ. ನೋಡಿ, ಅಲ್ಲಿ ಹೇಳ್ತಾರೆ, ತೋಳಗಳ ಮಧ್ಯದಲ್ಲಿ ಕುರಿಗಳನ್ನ ಬಿಟ್ಟಂತೆ. ಸಾಧ್ಯ ಇದೆಯಾ? ಎಚ್ಚರಿಕೆ ನೋಡಿ, ಎಂಥ ಒಂದು ಎಚ್ಚರಿಕೆ. ನೀವು ಎಡಕ್ಕೆ ತಿರುಗಿದ್ರು ಒಂದು ತೋಳ ಕಾಣಿಸುತ್ತೆ, ಬಲಕ್ಕೆ ತಿರುಗಿದ್ರು ಒಂದು ತೋಳ ಕಾಣಿಸುತ್ತೆ. ನಿಮ್ಮ ಸುತ್ತಲೂ ತೋಳಗಳು ನಿಮಗೆ ಕಾಣಿಸುತ್ತೆ. ಅವುಗಳ ಮಧ್ಯೆ ನಾನು ಕುರಿಗಳನ್ನು ಬಿಟ್ಟಂತೆ ನಿಮ್ಮನ್ನು ನಾನು ಬಿಡ್ತಾ ಇದ್ದೀನಿ. ಹಾಗಾಗಿ ನೀವೇನು ಮಾಡಿ, ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿರಿ. ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿರಿ. ಸರ್ಪಗಳು ನೋಡಿ ಯಾವತ್ತೂ ಅಷ್ಟೇ, ಅದಕ್ಕೆ ಕಾಲಿಲ್ಲ, ಆದರೆ ಅದರ ಹೆಜ್ಜೆಯ ಸಪ್ಪಳವನ್ನು ಕೇಳಿಸಿಕೊಂಡು ಅದು ಏನು ಮಾಡುತ್ತೆ, ತನ್ನನ್ನು ತಪ್ಪಿಸ್ಕೊಳ್ಳುತ್ತೆ, ರಕ್ಷಿಸಿಕೊಳ್ಳುತ್ತೆ. ಬಹಳ ಸೂಕ್ಷ್ಮ. ನೋಡಿ, ಇಲ್ಲಿ ಸರ್ಪವನ್ನು ಬಳಸ್ತಾರೆ, ಸರ್ಪ ಎಂಬ ಹೆಸರನ್ನು ಬಳಸಿದ್ದಾರೆ. ಏನಕ್ಕೆ? ಅದಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ, ಆದಿಕಾಂಡಕ್ಕೆ ಹೋಗೋಣ. ಆದಿಕಾಂಡ 3ನೇ ಅಧ್ಯಾಯ ವಾಕ್ಯ 1, ಮೊದಲನೇ ಭಾಗ ಮಾತ್ರ ಓದಿ. ಸರ್ವೇಶ್ವರಾದ ದೇವರು ಉಂಟು ಮಾಡಿದ ಭೂ ಜಂತುಗಳಲ್ಲಿ ಅತಿ ಯುಕ್ತವಾದದ್ದು, ಅತಿ ಯುಕ್ತವುಳ್ಳದ್ದು ಯಾವುದು? ಸರ್ಪ. ಅಲ್ಲಿ ನೋಡಿ, ಅಲ್ಲಿ ತುಂಬಾ ಒಂದು ಶಾರ್ಪ್ನೆಸ್. ಅದಕ್ಕೋಸ್ಕರ ಆ ಶಾರ್ಪ್ ಆಗಿದ್ದ ಕಾರಣ ನೋಡಿ, ಅದು ಶಾರ್ಪ್ ಆಗಿತ್ತು, ತುಂಬಾ ಶಾರ್ಪು. ಆದಾಮ ಮತ್ತೆ ಹವ್ವಳು ಅಭಿಷೇಕದಿಂದ ತುಂಬಿದ್ರು. ಏದೇನ್ ತೋಟವೂ ಕೂಡ ಅಭಿಷೇಕದಿಂದ ತುಂಬಿತ್ತು. ಯಾಕೆಂದರೆ ದೇವರು ಅಲ್ಲಿ ಸಂಚರಿಸ್ತಾ ಇದ್ರು. ಸ್ವಲ್ಪ ಆಳವಾಗಿ ಧ್ಯಾನ ಮಾಡಿ ನೋಡಿ, ಅಭಿಷೇಕ ತುಂಬಿದ ಏದೇನ್ ತೋಟದ ಒಳಗಡೆನೆ ಅದು ಪಾಪ ಮಾಡಿಸ್ತು ಅಂತ ಹೇಳಿದ್ರೆ, ಅದು ಯಾರು? ಅಭಿಷೇಕದಿಂದ ತುಂಬಲ್ಪಟ್ಟಂತಹ, ಪ್ರಭುವಿನ ಮೊದಲನೇ ಉಸಿರನ್ನು ಪಡೆದುಕೊಂಡಂತಹ, ಪ್ರಭುವಿನ ಮೊದಲನೆಯ ಜೀವ ಶ್ವಾಸವನ್ನು ಪಡೆದುಕೊಂಡಂಥ ವ್ಯಕ್ತಿಯನ್ನೇ ಬಹಳ ಜಾಗರೂಕತೆಯಿಂದ, ಬಹಳ ತಾಳ್ಮೆಯಿಂದ ಕಾದು ಕುಳಿತು ಅವನ ಮುಖಾಂತರ ಪಾಪ ಮಾಡಿಸುತ್ತೆ. ಅಂದರೆ ಯೋಚನೆ ಮಾಡಿ, ಇನ್ನು ಎಷ್ಟು ಯುಕ್ತಿ ಉಳ್ಳದ್ದು, ಇನ್ನು ಎಷ್ಟು ಬ್ರಿಲಿಯಂಟ್ ಅದು ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಹೌದಾ? ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ನೋಡಿ, ಅಭಿಷೇಕದಿಂದ ತುಂಬಿದಂತ ಏದೇನ್ ತೋಟ, ಅಭಿಷೇಕದಿಂದ ತುಂಬಿದಂತಹ ನೋಡಿ, ಪ್ರಭುವಿನ ಜೀವ ಶ್ವಾಸ ಹೊಂದಿದಂತ ವ್ಯಕ್ತಿ ಆದಾಮ ಮತ್ತೆ ಆದಾಮನ ಹೆಂಡತಿ ಇಬ್ಬರನ್ನು ಕೂಡ ಅದು ಪಾಪಕ್ಕೆ ತಳ್ಳಾಕುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಮತ್ತಾಯನ ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೇಳ್ತಾರೆ, ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿರಿ. ಯಾವುದ್ರಲ್ಲಿ ಇರ್ಬೇಕಂತೆ ಸೂಕ್ಷ್ಮ ಬುದ್ಧಿ? ಲೋಕದ ವಿಷಯದಲ್ಲ, ತರಕಾರಿ ತಗೊಳ್ಬೇಕಾದ್ರೆ ಜಿಪಣ ಮಾಡಿಬಿಟ್ಟೆ, 2 ರೂಪಾಯಿ ಉಳಿಸ್ದೆ. ನಾನು ಬಟ್ಟೆ ತಗೊಳ್ಬೇಕಾದ್ರೆ 10 ರೂಪಾಯಿ ಉಳಿಸ್ಬಿಟ್ಟೆ. ಅಯ್ಯೋ, ನಾನು ಹೊರಗಡೆ ಹೋದಾಗ ಶಾಪಿಂಗ್ ಮಾಡಿದಾಗ ನಾನು 5 ರೂಪಾಯಿ ಉಳಿಸ್ಬಿಟ್ಟೆ. ಇದರಲ್ಲಿ ಬುದ್ಧಿವಂತಿಕೆ ತೋರಿಸೋದಾ? ದೇವರ ವಿಷಯದಲ್ಲಿ, ಪರಲೋಕದ ಮಾರ್ಗದ ವಿಷಯದಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ನೀವು ದೇವರ ವಾಕ್ಯದಲ್ಲಿ ಇದ್ದೀರಂತ ತಿಳ್ಕೊಳ್ಳೋಣ, ನೀವು ಬೈಬಲಲ್ಲಿ ಇದ್ದೀರಂತ ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಬೈಬಲಲ್ಲಿ ನೀವು ಇದ್ದೀರಂತ ತಿಳ್ಕೊಳ್ಳೋಣ. ಇದರಲ್ಲಿ ನೀವು ಇರಬೇಕಾದ್ರೆ ಇದರಲ್ಲಿ ನೀವು ಜೀವಿಸ್ತಾ ಇದ್ದೀರಾ, ಇದನ್ನು ಪ್ರತಿದಿನ ಆಲಿಸ್ತಾ ಇದ್ದೀರಾ, ಧ್ಯಾನಿಸ್ತಾ ಇದ್ದೀರಾ, ಅದರಂತೆ ಜೀವಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ. ಆಗ ನಿಮಗೆ ಪರಲೋಕದ ಮಾರ್ಗ ಕಾಣಿಸುತ್ತೆ. ನಿಮಗೆ ಪರಲೋಕದ ಮಾರ್ಗ, ಪರಲೋಕದ ದಾರಿ ನಿಮಗೆ ಕಾಣಿಸುತ್ತೆ. ಆಗ ನೀವು ಈ ಮಾರ್ಗದಲ್ಲಿ ಹೋಗಲಿಕ್ಕೆ ನೀವು ಪ್ರಯತ್ನ ಪಡ್ತೀರಾ. ಈ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನೀವು ಪ್ರಯತ್ನ ಪಡಬೇಕಾದ್ರೆ ಇಲ್ಲೊಬ್ಬ ವ್ಯಕ್ತಿ ಬರ್ತಾನೆ. ಇವನು ಯಾರಾದರೂ ಆಗಿರ್ಬೋದು. ಇವನೇನು ಮಾಡ್ತಾನೆ, ನಿಮಗೆ
ದಾರಿ ತಪ್ಪಿಸ್ಬೇಕು. ನೀನು ಹಂಗೆ ಹೋಗ್ಬೇಡ, ಅಲ್ಲಿ ಮುಳ್ಳಿದೆ, ಕಲ್ಲಿದೆ, ನಿನಗೆ ಒಳ್ಳೆ ಮಾರ್ಗ ತೋರಿಸ್ತೀನಿ, ಬಾ, ಇಲ್ಲೈತೆ, ಈ ಕಡೆ ಒಂದು ಮಾರ್ಗ ಇದೆ, ಬಾ ತೋರಿಸ್ತೀನಿ. ಪ್ರೈಸ್ ದ ಲಾರ್ಡ್. ಈ ಮಾರ್ಗದಲ್ಲಿ ಹೋದರೆ ತುಂಬ ಕಷ್ಟ ಇದು. ಯಾಕೆ? ಇಕ್ಕಟ್ಟಾಗಿದೆ. ವಿಶಾಲವಾದ ಒಂದು ಮಾರ್ಗ ಇದೆ, ಬಾ ತೋರಿಸ್ತೀನಿ. ಬಂದು ನೋಡು, ಎಲ್ಲ ಡಬಲ್ ರೋಡು. ಏನಾಗಿದೆ? ಎಲ್ಲ ಡಬಲ್ ರೋಡು. ಆರಾಮಾಗಿ ಹೋಗ್ಬೋದು, ಈಸಿಯಾಗಿ ಹೋಗ್ಬೋದು, ಬಾ ನೀನು. ಇವನು ಯಾರು? ನಿಮ್ಮ ಗೆಳೆಯ ಇರಬೇಕು. ಯಾರು? ಗೆಳೆಯ. ಪ್ರೈಸ್ ದ ಲಾರ್ಡ್. ನೀವೇನು ಮಾಡ್ತೀರಾ? ನಾನು ಬರಲ್ಲ, ನನ್ನ ವಾಕ್ಯದ ಮುಖಾಂತರ ನಾನು ಜೀವಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀರಾ, ಇಲ್ಲೊಬ್ಬ ವ್ಯಕ್ತಿ ಬರ್ತಾನೆ, ಇಲ್ಲೊಬ್ಬ ವ್ಯಕ್ತಿ ಸೈತಾನ ಕಳಿಸ್ಕೊಡ್ತಾನೆ. ಇವನು ಯಾರು? ಒಂದು ಗಂಡ ಅಥವಾ ಹೆಂಡತಿ. ಪ್ರೈಸ್ ದ ಲಾರ್ಡ್. ಇಲ್ಲಿ ತಗೊಂಬಂದು ನಿಲ್ಲಿಸ್ತಾನೆ. ಇಲ್ಲಿ ನಿಮಗೆ ಮುಂದೆ ದಾರಿ ತಪ್ಪಿಸ್ಲಿಕ್ಕೆ, ಇದು ಬ್ಲಾಕ್ ಮಾಡ್ಲಿಕ್ಕೆ ನೋಡ್ತಾನೆ. ಒಂದು ಗಂಡ ಅಥವಾ ಹೆಂಡತಿ. ಇಲ್ಲೂ ತಪ್ಪಿಸ್ಕೊಂಡು ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಇನ್ನೂ ಕೆಲವು ವ್ಯಕ್ತಿಗಳನ್ನು ಕಳಿಸ್ಕೊಡ್ತಾನೆ. ಇವರು ಯಾರಿರ್ಬೋದು? ಒಂದು ತಂದೆ ಅಥವಾ ತಾಯಿ. ಅಥವಾ ಇಲ್ಲೂ ಕೂಡ ಅವನೇನು ಮಾಡ್ತಾನೆ? ಬ್ಲಾಕ್ ಮಾಡಲಿಕ್ಕೆ ನಿಮಗೆ ಪ್ರಯತ್ನಿಸ್ತಾನೆ. ಹಂಗೂ ಆಗಿಲ್ವಾ? ಇನ್ನು ಮುಂದೆ ಹೋಗ್ಬೇಕಾದ್ರೆ ಇಲ್ಲೂ ಅನೇಕ ಜನರು ನಿಮಗೆ ಕಾಣಿಸ್ಕೊಳ್ತಾರೆ. ಯಾಜಕರು, ಬೋಧಕರು. ಪ್ರೈಸ್ ದ ಲಾರ್ಡ್. ಇವರೆಲ್ಲ ಏನು ಮಾಡ್ತಾರೆ? ಇವನ್ನೆಲ್ಲ ಸೈತಾನ ಬಳಸ್ಕೊಂಡಿರ್ತಾನೆ. ಹಾಗಾಗಿ ಇವ್ರಿಗೆ ಒಂದೇ ಒಂದು ಆಲೋಚನೆ. ಏನು? ಈ ವ್ಯಕ್ತಿ, ಉದಾಹರಣೆಗೆ ನಾನೇ ತಗೊಳ್ಳೋಣ, ನಾನೇನು ಮಾಡಬೇಕು? ಈ ಮಾರ್ಗದಲ್ಲಿ ಹೋಗಬಾರ್ದು, ಈ ಮಾರ್ಗಕ್ಕೆ ಬರಬೇಕು. ಈ ಮಾರ್ಗ ವಿಶಾಲವಾದ ಮಾರ್ಗ. ಇದು ಪರಲೋಕಕ್ಕೆ ಹೋಗಲ್ಲ, ಇದು ನರಕಕ್ಕೆ ಹೋಗೋದು. ಇದು ನರಕಕ್ಕೆ ಹೋಗುವಂಥ ಮಾರ್ಗ. ಇದು ಪರಲೋಕಕ್ಕೆ ಹೋಗುವಂಥ ಮಾರ್ಗ. ಪ್ರೈಸ್ ದ ಲಾರ್ಡ್. ನೋಡಿ, ಈ ಒಂದು ವಿಷಯದಲ್ಲಿ ಸೈತಾನ ಯಾವ ರೀತಿ ಬಳಸ್ತಾನೆ ಅಂತ ಹೇಳಿದ್ರೆ, ನೋಡಿ, ನಾವಿಬ್ರು ಸ್ನೇಹಿತರೆ, ಬೇರೆ ಏನಿಲ್ಲ, ನಮ್ಮಲ್ಲೇನು ಆ ರೀತಿ ಇದಿಲ್ಲ. ಆದರೆ ಈ ವ್ಯಕ್ತಿಯಲ್ಲಿ ಮುಖ್ಯವಾಗಿ ಅವನು ಬಿತ್ತನೆ ಮಾಡುವ ಬೀಜ ಯಾವುದು ಗೊತ್ತಾ? ಯಾವ ಬೀಜ? ಅಸೂಯೆ ಎಂಬ ಬೀಜವನ್ನು ಬಿತ್ತನೆ ಮಾಡ್ತಾನೆ. ಈಗ ಇವನಿಗೆ ಒಂದು ಪರಲೋಕದ ಮಾರ್ಗ ಇದೆ ಅಂತ ಹೇಳಿದ್ರೆ, ಇವನು ನರಕದ ಮಾರ್ಗದಲ್ಲಿ ಇದ್ದಾನೆ ಆಲ್ರೆಡಿ. ಈಗ ಇವನಿಗೆ ಅಸೂಯೆ ಆಗುತ್ತಾ? ಆಗಲ್ವಾ? ಅಸೂಯೆ, ಹೊಟ್ಟೆ ಕಿಚ್ಚು. ಪ್ರೈಸ್ ದ ಲಾರ್ಡ್. ಬೇಕಾದ್ರೆ ನೋಡಿ, ವಾಕ್ಯ ಓದಿ ನೋಡಿ. ಉಪದೇಶಕ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದೋಣ. ಉಪದೇಶಕನ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯ. ಮಾನವನು ಪಡುವ ಸಮಸ್ತ ಪರಿಶ್ರಮವನ್ನು ಹಾಗೂ ಸಾಧಿಸುವ ಸಕಲ ಕಾರ್ಯಗಳನ್ನು ಅವಲೋಕಿಸಿದೆ. ಇವಕ್ಕೆಲ್ಲ ಪರರ ಬಗ್ಗೆ ಅವನಿಗಿರುವ ಮತ್ಸರವೇ ಕಾರಣವೆಂದು ತೋರಿ ಬಂತು. ಇದು ಕೂಡ ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿದಂತೆಯೇ ವ್ಯರ್ಥ. ಪ್ರೈಸ್ ದ ಲಾರ್ಡ್. ನೋಡಿ, ಅಲ್ಲಿ ಅವನಿಗಿರುವ ಕಾರಣ ಏನು? ಮತ್ಸರ, ಅಸೂಯೆ. ಅಯ್ಯೋ, ಅವನು ಹೋಗ್ಬಿಡ್ತಾನಲ್ಲ, ಯಾರೋದ್ರೂ ಪರವಾಗಿಲ್ಲ, ನನ್ನ ಸ್ನೇಹಿತ ಹೋಗ್ಬಾರ್ದು. ನೋಡಿ ಹೆಂಗಿದೆ ನೋಡಿ. ಪ್ರೈಸ್ ದ ಲಾರ್ಡ್. ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಎಷ್ಟು ಕಣ್ಣೀರಿಡ್ತಾರೆ ಅಂತ ಹೇಳಿದ್ರೆ ಕಾರಣ ಇಷ್ಟನೇ. ತಂದೆ ಕುಡುಕ, ತಾಯಿ ವಾಚಾಳಿ. ವಾಚಾಳಿ ಅಂದ್ರೆ ಗೊತ್ತಾ ನಿಮಗೆ? ವಾಚಾಳಿ ಅಂದ್ರೆ ಗೊತ್ತಾ? ಬಜಾರಿ. ಬಾಯಿ ತೆಗೆದ್ರೆ ಬಾಯಿ ಮುಚ್ಚಲ್ಲ. ಆದ್ರೆ ಬೈಬಲ್ ಹೇಳುತ್ತೆ, ವಾಚಾಳಿಗೆ ಕೇಡು ತಪ್ಪದು. ವಾಚಾಳಿ ಯಾವತ್ತೂ ಸಂತೋಷವಾಗಿರುವ ಇತಿಹಾಸವೇ ಇಲ್ಲ. ಆಸ್ ಪರ್ ಬೈಬಲ್ ವಾಚಾಳಿ ಯಾವುದೇ
ಸಮಯದಲ್ಲೂ ನನಗೆ ಒಬ್ಬರು ಆ ದಿನಗಳಿಗೆ ತುಂಬ ದಿನಗಳ ವರ್ಷಗಳಿಂದ ಪಾಪ ಆಕೆ ಮರಣ ಹೊಂದಿದ್ರು. ಆಕೆ ನನ್ನ ವಿಷಯದಲ್ಲಿ ಪರ್ಸನಲ್ ಆಗಿ ನಾನು ಆಗ ಪ್ರಾರ್ಥನೆ ಪ್ರಾರಂಭ ಮಾಡಿದಂಥ ಸುಮಾರು ಒಂದು 7-8 ವರ್ಷಗಳ ಹಿಂದೆ ಆಕೆ ಸಂಬಂಧ ಇಲ್ಲದ ವಿಷಯಗಳನ್ನು ಮಾತಾಡಿ ಪ್ರಾರ್ಥನೆಗೆ ಹೋಗ್ತಾ ಇದ್ದವು, ಆದರೆ ಸಂಬಂಧ ಇಲ್ಲದ ವಿಷಯಗಳನ್ನು ಮಾತಾಡಿ ಮನಸ್ಸು ನೋಯಿಸ್ತಾ ಇದ್ರು. ತುಂಬ ನೋವಾಗ್ತಾ ಇತ್ತು. ಪ್ರಾರ್ಥನೆ ಮಾಡಿದ್ಮೇಲೆ ಎಷ್ಟೋ ಬಾರಿ ಕಣ್ಣಲ್ಲಿ ನೀರು ಹಾಕಿದ್ದು ಉಂಟು. ಈ ರೀತಿಯೆಲ್ಲ ಅವಮಾನ ಪಡಿಸ್ತಾರಲ್ಲ, ಈ ರೀತಿಯೆಲ್ಲ ಅವಮಾನ ಮಾಡ್ಬಿಟ್ರಲ್ಲ ಅಂತ ಹೇಳಿ. ಆದರೆ ವಾಕ್ಯ ಎಷ್ಟು ಬೇಗ ನೆರವೇರಿತು, ವಾಕ್ಯ ಎಷ್ಟು ಬೇಗ ನೆರವೇರುತ್ತೆ ಅಂತ ಹೇಳಿದ್ರೆ ವಾಕ್ಯ ಓದಿ ನೋಡಿ ಬೇಕಾದರೆ. ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ 19ನೇ ವಾಕ್ಯ. ವಾಚಾಳಿಗೆ ಪಾಪ ತಪ್ಪದು, ಮೌನಿಗೆ ಜ್ಞಾನ ಕೆಡದು. ವಾಚಾಳಿಗೆ ಪಾಪ ತಪ್ಪದು. ಪಾಪ ಹೇಗೆ ಮಾಡ್ತಾಳೆ? ತನ್ನ ನಾಲಿಗೆ ಮುಖಾಂತರ ಅಲ್ವಾ? ನಾಲಿಗೆ ಮುಖಾಂತರ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಒಬ್ಬ ವಾಚಾಳಿಯನ್ನ ಸೈತಾನ ಏನ್ ಮಾಡ್ತಾನೆ? ನಿಮ್ಮ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಕಾರಣ ಇಷ್ಟೇ, ಸುಳ್ಳು ಮಾತುಗಳು, ಹೊಲಸು ಮಾತುಗಳು. ಪ್ರೈಸ್ ದಿ ಲಾರ್ಡ್. ಹೇಗಾದರೂ ಮಾಡಿ ಒಂದು ಪ್ರಾರ್ಥನೆಯಿಂದ ನಿಮ್ಮನ್ನು ಬೇರ್ಪಡಿಸ್ಬೇಕು. ಯಾಕೆ ಪ್ರಾರ್ಥನೆಯಿಂದ ಯಾಕೆ ಬೇರ್ಪಡಿಸ್ಬೇಕು ಅಂತ ಹೇಳಿದ್ರೆ, ಸೈತಾನ ಮುಚ್ಚಿಟ್ಟಿರುವಾಗ ಪರಲೋಕವನ್ನು ನೋಡಿ ನಾವು ಪ್ರಾರ್ಥಿಸಿದಾಗ ಮಾತ್ರ ಅದು ಬಿಡುಗಡೆ ಪಡ್ಕೊಳ್ಳಿಕ್ಕೆ ಸಾಧ್ಯ. ಪ್ರಾರ್ಥನೆ ಎಂಬುದು ಸೈತಾನನ ಬಂಧನದಿಂದ ಬಿಡಿಸುವಂಥ ಒಂದು ಬೀಗದ ಕೈ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರಾರ್ಥನೆ ವಿಷಯ ಬಂದಾಗ ನೋಡಿ, ಅನೇಕ ಜನರು ಸಿಡಿಮಿಡಿಗೊಳ್ತಾರೆ. ನಿಮ್ಮ ಅಕ್ಕಪಕ್ಕದ ಮನೆಯವರು ಇರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿರುವವರೇ ಇರ್ಬೋದು. ಒಂದು ತಮಾಷೆ ವಿಷಯ ಹೇಳ್ತೀನಿ ನೋಡಿ. ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ ಅಲ್ವಾ? ಹೋಗ್ತಾರಾ? ಕಾಲೇಜ್ಗೆಲ್ಲ ಹೋಗ್ತಾರೆ. ಅದಾ ಎಷ್ಟು ಗಂಟೆಗೆ ಬರ್ಬೋದು? ಬಂದರೆ ಒಂದು 5 ಗಂಟೆಗೆ, 4 ಗಂಟೆ 5:30 ಅಲ್ವಾ? 7:30 ಆಗ್ತದಂಗೆನೆ ಅವರು ಆದಾಮ ಹೋಗ್ತಾರೆ. ನೋಡಿದ್ದೀರಾ? 7 ಗಂಟೆ ಆಗ್ತದಂಗೆನೆ ಅವ್ರು ಏನಾಗ್ತಾರೆ? ಆದಾಮ ಆಗ್ತಾರೆ. ಕಾರಣ ಮುಚ್ಚಿಟ್ಟುಕೊಳ್ಳೋದು. ಪ್ರಾರ್ಥನೆಗೆ ಹೆದರಿ ಮುಚ್ಚಿಟ್ಟುಕೊಳ್ಳೋದು. ಪ್ರೈಸ್ ದಿ ಲಾರ್ಡ್. ಇದು ಪ್ರತಿಯೊಂದು ಕುಟುಂಬದಲ್ಲೂ ನಡೆಯುತ್ತೆ. ಹೋಮ್ವರ್ಕ್ ಮಾಡ್ಕೊಬೇಕು ಅಂತಾರೆ, ನಾನೇನೋ ಓದ್ಕೊಳ್ಬೇಕು ಅಂತಾರೆ. ಒಂದು ಕುಟುಂಬ ನನಗೆ ಗೊತ್ತು, ಒಂದು ಕುಟುಂಬ ನನಗೆ ಪರಿಚಯ. ಆ ಕುಟುಂಬದಲ್ಲಿ ಒಂದು ಹೆಣ್ಣು ಮಗು ಬೆಳಗ್ಗೆಯಿಂದ ಸಂಜೆ ತನಕ ಆಟ ಆಡ್ತಾ ಇರ್ತಾಳೆ. 9 ಗಂಟೆಗೆ ಆಕೆ ಪ್ರಾರಂಭ ಮಾಡ್ತಾಳೆ. ಏನು? ನಾನು ಹೋಮ್ವರ್ಕ್ ಮಾಡಬೇಕು, ನನಗೆ ನೋಟ್ಸ್ ಮಾಡಬೇಕು, ನನಗೆ ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾಳೆ? ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಸೈತಾನ ಏನು ಮಾಡ್ತಾನೆ ಅಂದರೆ, ಮೊದಲು ಪ್ರಾರ್ಥನೆಯಿಂದ ಮಕ್ಕಳನ್ನು ಮುಚ್ಚಿಡ್ತಾನೆ. ಸಿರಾಕನ ಗ್ರಂಥ 26ನೇ ಅಧ್ಯಾಯ 27ನೇ ವಾಕ್ಯವನ್ನು ಓದೋಣ. ಸಿರಾಕನ ಗ್ರಂಥ 26ನೇ ಅಧ್ಯಾಯ ವಾಕ್ಯ 27. ವಾಚಾಳಿ ಹೆಂಡತಿಯ ಓದಿ. ವಾಚಾಳಿ ಹೆಂಡತಿಯ ದೊಡ್ಡ ನಾಲಿಗೆ ಶತ್ರುಗಳನ್ನು ಎಚ್ಚರಿಸುವ ಯುದ್ಧ ಕಹಳೆ. ಇಂಥವಳನ್ನು ಕಟ್ಟಿಕೊಂಡಿರುವವನ ಜೀವನ ಕಲಹ ಕ್ರಾಂತಿಗೆ ಸಮಾನ. ಪ್ರೈಸ್ ದಿ ಲಾರ್ಡ್. ನೋಡಿ, ವಾಚಾಳಿ ಬಗ್ಗೆ ಹೇಳ್ತಾರೆ. ವಾಚಾಳಿ ಎಂದಿಗೂ ಪ್ರಾರ್ಥನೆಗೆ ಅವಳು ಕುಳಿತುಕೊಳ್ಳೋದಿಲ್ಲ. ಅದೇ ಹೇಳೋದು ಇಲ್ಲಿ ನಾನು ತೋರಿಸಿದಾಗಲೇ ನಿಮಗೆ. ನೀವು ದೇವರ ವಾಕ್ಯದ, ಜೀವವುಳ್ಳ ವಾಕ್ಯದ ಮಾರ್ಗದಲ್ಲಿ ಇರಬೇಕಾದ್ರೆ ಇಲ್ಲಿ ಒಬ್ಬ ಕಳಿಸ್ಕೊಡ್ತಾನೆ. ಯಾರು? ಒಂದು ಗಂಡನಾದ್ರೂ ಕಳಿಸ್ಕೊಡ್ಬೋದು, ಅಥವಾ ಹೆಂಡತಿ ಆದ್ರೂ ಕಳಿಸ್ಕೊಡ್ಬೋದು, ಅಥವಾ ಗಂಡ ವಾಚಾಳಿ ಆಗಿರ್ಬೋದು, ಅಥವಾ ಹೆಂಡತಿ ವಾಚಾಳಿ ಆಗಿರ್ಬೋದು. ಇವರಿಗೆ ಈ ವಾಚಾಳಿಗೆ ಪಾಪ ತಪ್ಪದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಮುಖ್ಯ ಕಾರಣ ಒಂದೇ, ಕುಟುಂಬ ಪರಲೋಕಕ್ಕೆ ಹೋಗ್ಬಾರ್ದು, ಕುಟುಂಬ ಆಶೀರ್ವಾದವಾಗಿರಬಾರ್ದು, ಕುಟುಂಬ ಅಭಿಷೇಕದಲ್ಲಿ ಇರಬಾರ್ದು. ಇದು ಸೈತಾನನ ಒಂದು ಆಲೋಚನೆ.
ಆ ಕುಟುಂಬ ಹೇಗಾದರೂ ಮಾಡಿ ಏನಾಗಿರಬೇಕು? ಕಣ್ಣೀರಲ್ಲಿರಬೇಕು, ದುಃಖದಲ್ಲಿರಬೇಕು, ವೇದನೆಯಲ್ಲಿರಬೇಕು, ನರಳುತ್ತಾ ಇರಬೇಕು. ಪ್ರೈಸ್ ದಿ ಲಾರ್ಡ್. ಸೊ ಈ ರೀತಿಯಾದ ಒಂದು ಆಲೋಚನೆಯಲ್ಲಿ ಸೈತಾನ ಏನು ಮಾಡ್ತಾನೆ? ಕಾರ್ಯ ಮಾಡ್ತಾನೆ. ಅದಾದಮೇಲೆ ಕೆಲವು ಕುಟುಂಬಗಳಲ್ಲಿ ತಂದೆ ತಾಯಿಗಳು ಕೂಡ ಮಕ್ಕಳನ್ನೇನು ಮಾಡ್ತಾರೆ? ಪ್ರಾರ್ಥನೆಯ ವಿಷಯದಲ್ಲಿರ್ಬೋದು ಅಥವಾ ಸೇವೆಯ ವಿಷಯದಲ್ಲಿರ್ಬೋದು ಹೀಯಾಳಿಸ್ತಾರೆ. ಏನೋ ಒಂದು ವಿಷಯ ಬಂತು ಅಂತ ಹೇಳಿದ್ರೆ, ಓಕೆ, ಏನೋ ಹೇಳಿದ ಮಾತು ಕೇಳಲಿಕ್ಕೆ ಸ್ವಲ್ಪ ತಡ ಆಯಿತು ಅಂತ ಹೇಳಿದ್ರೆ ಆಗ ಹೇಳ್ತಾರೆ, ಓ ಇದಕ್ಕೋ ನೀನು ಪ್ರಾರ್ಥನೆ ಮಾಡೋದು, ಓ ಇದಕ್ಕೋ ನೀನು ಧ್ಯಾನ ಕೂಟಕ್ಕೆ ಹೋಗೋದು, ಓ ಇದಕ್ಕೋ ನೀನು ಬೈಬಲ್ ಓದೋದು. ಪ್ರೈಸ್ ದಿ ಲಾರ್ಡ್. ಸೈತಾನ ಯಾರು ಬಲಹೀನರಾಗಿರ್ತಾರೋ ಅವರನ್ನು ಬಳಸ್ತಾನೆ. ತಂದೆಯಾಗಿರ್ಬೋದು, ತಾಯಿಯಾಗಿರ್ಬೋದು, ಗಂಡ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಯಾಜಕರಾಗಿರ್ಬೋದು, ಬೋಧಕರಾಗಿರ್ಬೋದು, ಈ ಲೋಕದಲ್ಲಿ ಯಾರು ಬಲಹೀನರಾಗಿರ್ತಾರೋ ಅವರನ್ನು ಅವನು ಬಳಸ್ತಾನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡಿ, ನಾವು ನಮ್ಮ ಜೀವನದಲ್ಲಿ ಬಲಹೀನರಾಗಿರಬಾರ್ದು. ನಾವು ಬೇರೆಯವರ ಪ್ರಾರ್ಥನೆಗೆ, ಬೇರೆಯವರ ಒಂದು ಪರಲೋಕದ ಮಾರ್ಗಕ್ಕೆ ನಾವು ಅಡ್ಡಿಯಾಗಿರಬಾರ್ದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸೈತಾನ ಈಗ ಹೋಗ್ಬೇಕಾದ್ರೆ ಇಲ್ಲೊಬ್ಬ ಸ್ನೇಹಿತನ ಏನು ಮಾಡ್ತಾನೆ, ನೀನು ಹಿಂಗೆ ಹೋಗ್ತಾ ಇದೆಯಲ್ಲ, ಇದು ತಪ್ಪು, ಬಾ ನಾನು ಇನ್ನೊಂದು ಮಾರ್ಗ ತೋರಿಸ್ತೀನಿ, ಇನ್ನೊಂದು ದೇವರು ಇಲ್ಲಿದ್ದಾರೆ, ಇನ್ನೊಂದು ದೇವರು ಎಲ್ಲಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಇನ್ನೊಬ್ಬ ದೇವರು ಇಲ್ಲಿದ್ದಾರೆ, ನಾನು ತೋರಿಸ್ತೀನಿ ಬಾ ಅಂತ ಕರ್ಕೊಂಡೋಗೋದಿದೆಯಲ್ಲ, ಅದರಷ್ಟು ದೊಡ್ಡ ತಪ್ಪು ಯಾವುದೂ ಇಲ್ಲ. ನೋಡಿ, ಈ ವ್ಯಕ್ತಿ ಏನಾದರೂ ಜ್ಞಾನಹೀನನಾಗಿದ್ರೆ ಪ್ರೈಸ್ ದಿ ಲಾರ್ಡ್. ಮ್ಯೂಟ್ ಮಾಡ್ಕೊಳ್ಳೋಣವಾ? ಓಕೆ. ಈ ವ್ಯಕ್ತಿ ಏನಾದ್ರು ಜ್ಞಾನಹೀನನಾಗಿದ್ರೆ ಅವನು ದಾರಿ ತಪ್ಪೋಗ್ತಾನೆ. ನೋಡಿ, ಕೆಲವು ಬಾರಿ ಪ್ರಾರ್ಥನೆ ವಿಷಯದಲ್ಲಿ ಕುಟುಂಬಗಳಲ್ಲಿ ದೊಡ್ಡ ಗಲಾಟನೆ ಆಗೋಗುತ್ತೆ, ಹೊಡೆದಾಟ ಬಡದಾಟಗಳೇ ಆಗೋಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಪ್ರಾರ್ಥನೆಗೆ ಅಷ್ಟು ಪವರ್ ಇದೆ. ಸೈತಾನನು ಮುಚ್ಚಿಟ್ಟಿರುವ ನಿಗೂಢವಾಗಿ ಮುಚ್ಚಿಟ್ಟಿರುವುದನ್ನು ತೆರೆಯಲ್ಪಡೋದು ಪ್ರಾರ್ಥನೆಯಿಂದ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಅಂತ ಹೇಳಿದ್ರೆ ಪರಲೋಕ ಮೆಚ್ಚುವಂತಹ, ಈಗ ಪರಲೋಕ ಓಪನ್ ಆಗಬೇಕು ಅಂತ ಹೇಳಿದ್ರೆ ಪರಲೋಕದ ಬೀಗದ ಕೈಯಿಂದನೇ ಓಪನ್ ಮಾಡಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಪರಲೋಕದ ಬೀಗದ ಕೈಯಿಂದನೇ ಓಪನ್ ಮಾಡಬೇಕು. ಈಗ ಪರಲೋಕದ ಬೀಗದ ಕೈ ಯಾವುದು ಇಲ್ಲಿ? ಪವಿತ್ರ ಗ್ರಂಥ, ಬೈಬಲ್ ಅಲ್ವಾ? ದೇವರ ಜೀವವುಳ್ಳ ವಾಕ್ಯಗಳು. ಪ್ರೈಸ್ ದಿ ಲಾರ್ಡ್. ನೋಡಿ, ಹಾಗಾಗಿ ಇಲ್ಲಿ ನಾನು ತಿಳಿಸಿರುವಂತ, ನೋಡಿ, ಇಲ್ಲಿ ಗೆಳೆಯ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ತಂದೆ ತಾಯಿಗಳು ಇರ್ಬೋದು, ಯಾಜಕರು ಇರ್ಬೋದು, ಬೋಧಕರು ಇರ್ಬೋದು. ಈಗ ಇವರು ಬೈಬಲ್ ಮಾರ್ಗದಲ್ಲಿ ನಡೀಲಿಕ್ಕೆ ಬಿಡ್ತಾರಾ? ಅಲ್ವಾ? ಬಿಡಲ್ಲ. ಇವ್ರೇನ್ ಮಾಡ್ತಾರೆ? ಪ್ರೈಸ್ ದಿ ಲಾರ್ಡ್. ಇವ್ರೇನ್ ಮಾಡ್ತಾರೆ? ಬೇರೆ ಒಂದು ಮಾರ್ಗವನ್ನ ತೋರಿಸ್ತಾರೆ, ದಾರಿ ತಪ್ಪಿಸ್ತಾರೆ, ಬೇರೆ ಮಾರ್ಗಕ್ಕೆ ತೋರಿಸ್ತಾರೆ, ಬೇರೆ ಮಾರ್ಗ ಇದು ಮಾಡ್ತಾರೆ. ಹಾಗಾಗಿ ಯಾವಾಗಲೂ ಅಷ್ಟೇ ಸುಳ್ಳಿಗೆ ಬೆಲೆ ಜಾಸ್ತಿ. ಈ ಲೋಕದ ಜನರಲ್ಲಿ ಸುಳ್ಳಿಗೆ ಬೆಲೆ ಜಾಸ್ತಿ. ಬೇಗ ಕೊಡ್ತಾರೆ, ಬೆಲೆ ಸುಳ್ಳಿಗೆ. ಅದರ ಸತ್ಯಕ್ಕೆ ಘನತೆ ಜಾಸ್ತಿ, ಅದು ಲೇಟಾಗಿ ಅರ್ಥಕೊಳ್ತಾರೆ. ಪರಲೋಕದ ಮಾರ್ಗ ತ್ಯಜಿಸಿದ ಮೇಲೆ ಅವನು ಸತ್ತ ಶವಕ್ಕೆ ಸಮಾನನು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನೀವು ಪರಲೋಕದ ಸೈತಾನನು ನಿಮ್ಮನ್ನು ಮುಟ್ಟದ ಹಾಗೆ ಪರಲೋಕದ ಬೀಗದ ಕೈಗಳಿಂದ ತುಂಬಿರಬೇಕು. ಪರಲೋಕದ ಬೀಗದ ಕೈಗಳು ಅಂತ ಹೇಳಿದ್ರೆ ದೇವರ ಜೀವವುಳ್ಳ ವಾಕ್ಯಗಳು. ಪ್ರತಿದಿನ ನೀವು ದೇವರ ಜೀವವುಳ್ಳ ವಾಕ್ಯಗಳಿಂದ ತುಂಬಿರಬೇಕು. ಪ್ರಾರಂಭ ಪ್ರಾರ್ಥನೆಯೂ ಕೂಡ
ಪ್ರಾರಂಭ ಪ್ರಾರ್ಥನೆ ಕೂಡ ವಾಗ್ದಾನದಿಂದ ತುಂಬಿರಬೇಕು. ಅಂತಿಮ ಪ್ರಾರ್ಥನೆ, ಮಲಗುವ ಪ್ರಾರ್ಥನೆಯು ಕೂಡ ವಾಗ್ದಾನದಿಂದ ತುಂಬಿರಬೇಕು. ಅದನ್ನು ನೀವು ಒಂದು ನೋಟ್ಸ್ ಬುಕ್ಕಲ್ಲಿ ಬರ್ಕೊಂಡು ಅದನ್ನು ನೀವು ಪ್ರಾರ್ಥಿಸ್ತಾ ಇರಬೇಕು. ಸ್ವರ್ಗದ ಅವನು ಎಷ್ಟೇ ಬಾರಿ ನಮ್ಮನ್ನು ಕೂಡ ಹಾಕಿದ್ರು, ಎಷ್ಟೇ ಬಾರಿ ನಮ್ಮನ್ನು ಬಂಧಿಸಿದ್ರು, ಆ ಬೀಗದ ಕೈಗಳಿಂದ ಓಪನ್ ಮಾಡಿ ಏನಾಗಿರ್ಬೇಕು, ನಾವು ಸ್ವತಂತ್ರರಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನಾವು ಪ್ರತಿದಿನ ನಾವು ಹೇಳೋದಿಷ್ಟೇನೆ, ಪ್ರಭುವಿನ ಜೀವವುಳ್ಳ ವಾಕ್ಯಗಳಿಂದ ತುಂಬಿರುವಂಥ ವ್ಯಕ್ತಿಯನ್ನ ಸೈತಾನ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿ. ಪ್ರೈಸ್ ದಿ ಲಾರ್ಡ್. ಹೆಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ, ಹೆಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 29 ನಾವು ಓದೋಣ. ಹೆಬ್ರಿಯರಿಗೆ ಬರೆದ ಪತ್ರ, ಹೇಗೆಂದರೆ ನಮ್ಮ ದೇವರು ದಹಿಸುವ ಅಗ್ನಿ. ಹೆಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 29. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಬೆಂಕಿಯ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ದಾನಿಯೇಲನ ಸ್ನೇಹಿತರು ಎಲ್ಲಿ ಪರೀಕ್ಷೆಗೊಳಗಾದ್ರು? ಬೆಂಕಿಯಲ್ಲಿ ಅಲ್ವಾ? ಹೌದು ಬ್ರದರ್. ಬೆಂಕಿಯಲ್ಲಿ ಅವರನ್ನ ಪರಿಶೋಧಿಸಲ್ಪಟ್ರು. ಪ್ರೈಸ್ ದಿ ಲಾರ್ಡ್. ಆ ರೀತಿ ಏನಾದ್ರು ಬೆಂಕಿ ನಮ್ಮ ಜೀವನದಲ್ಲಿ ಬಂದಿದ್ದೇ ಆದರೆ ಖಂಡಿತವಾಗಲೂ ನಾವು ಆ ಕ್ಷಣವೇ ದೇವರನ್ನ ತಿರಸ್ಕಾರ ಮಾಡಿ ಬೇರೊಬ್ಬ ದೇವರನ್ನು ನಾವು ಹುಡ್ಕೊಳ್ತೀವಿ. ದೇವರು ನಮಗೆ ಏನು ಕಷ್ಟ ಕೊಟ್ಟಿಲ್ಲ, ಇನ್ನು ಏನಾದರೂ ಏನು ಕೊಟ್ಟಿಲ್ಲ. ದೇವರು ಆರಿಸ್ಕೊಂಡಿದ್ದಾರೆ. ಆರಿಸ್ಕೊಂಡ ಮೇಲೆ ಪ್ರತಿದಿನ ಅವರ ಶರೀರವನ್ನು, ಪ್ರತಿ ವಾರ ಇರ್ಬೋದು, ಪ್ರತಿ ದಿನ ಇರ್ಬೋದು, ಅವರ ಶರೀರವನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಅವರ ರಕ್ತವನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಅವರ ನೆರಳಲ್ಲೇ ವಾಸವಾಗಿದ್ದೀವಿ. ಅವರ ಕರುಣೆಯಲ್ಲೇ ನಾವು ಇನ್ನೂ ಜೀವಂತವಾಗಿದ್ದೀವಿ. ಆದರೂ ಅವರಿಗೆ ಮೊದಲನೇದಾಗಿ ಮೋಸ ಮಾಡ್ತಿರೋದು, ದ್ರೋಹ ಮಾಡ್ತಿರೋದು ನಾವೇ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅಂತಿಮ ದಿನದಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ಮೊದಲು ಸೋತು ಹೋಗುವವರು ನಾವೇ. ಅಂದರೆ ದೇವರಿಗೆ ವಿರುದ್ಧವಾಗಿ ಜೀವಿಸಿದವರು. ನೋಡಿ, 2 ತಿಮೋತಿ 3ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಅಂತಿಮ ದಿನಗಳು ಕಷ್ಟಕರವಾದ ದಿನಗಳೆಂಬುದನ್ನು ಜ್ಞಾಪಕದಲ್ಲಿಡು. ಜನರು ಸ್ವಾರ್ಥ ಚಿಂತಕರು, ಲೋಭಿಗಳು, ಅಹಂಕಾರಿಗಳು, ಬಡಾಯಿಕೋರರು, ದೇವ ದೂಷಕರು, ಹೆತ್ತವರಿಗೆ ಅವಿಧೇಯರು, ಕೃತಜ್ಞರು, ಭಕ್ತಿಹೀನರು ಆಗುವರು. ವಾಕ್ಯ ಸ್ಪಷ್ಟವಾಗಿದೆ. ಇದು ಅಲಾರಾಮ್, ಇದು ಎಚ್ಚರಿಕೆ ಗಂಟೆ. ಇದನ್ನು ಅರ್ಥಕೊಂಡು ನಾವೇನಾದರೂ ಮುಂದೆ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ಒಂದೊಂದು ವಾಕ್ಯಗಳನ್ನು ಕೂಡ ನಾವು ಧ್ಯಾನಿಸಬೇಕು. ಅಯ್ಯೋ, ಜನರು ಸ್ವಾರ್ಥ ಚಿಂತಕರು, ನಾನು ಆಗಬಾರ್ದು, ನಾನು ಸ್ವಾರ್ಥ ಚಿಂತಕನಾಗಬಾರ್ದು, ನಾನು ಲೋಭಿ ಆಗಬಾರ್ದು, ಅಹಂಕಾರ ಆಗಬಾರ್ದು. ದೇವರೇ, ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿ. ನಾನು ಬಡಾಯಿ ಕೊಚ್ಚಿಕೊಳ್ಳುವ ವ್ಯಕ್ತಿಯಾಗಿರಬಾರ್ದು, ದೇವ ದೂಷಣೆ ಮಾಡುವಂಥ ವ್ಯಕ್ತಿಯಾಗಿರಬಾರ್ದು, ದೇವಾಲಯದಲ್ಲಿ ನನ್ನದೇ ಆದ ಒಂದು ರೂಲ್ಸ್ನಲ್ಲಿ ನಾನು ಜೀವಿಸಬಾರ್ದು, ನನ್ನದೇ ಆದ ಒಂದು ಆಲೋಚನೆಯನ್ನು ಜೀವಿಸಬಾರ್ದು. ಬೈಬಲ್ ಏನು ಹೇಳ್ತಾ ಇದೆ, ಪರಲೋಕ ಏನು ಹೇಳ್ತಾ ಇದೆ, ಅದರಂತೆ ನಾನು ಜೀವಿಸಬೇಕು. ನನ್ನನ್ನು ದಾರಿ ತಪ್ಪಿಸ್ಲಿಕ್ಕೆ ಸ್ನೇಹಿತ ಬರ್ಬೋದು, ತಂದೆ ತಾಯಿಗಳು ಬರ್ಬೋದು, ಗಂಡ ಹೆಂಡತಿ ಬರ್ಬೋದು, ಮಕ್ಕಳು ಬರ್ಬೋದು, ಯಾಕೆ ಯಾಜಕರು ಬರ್ಬೋದು, ಬೋಧಕರು ಬರ್ಬೋದು, ಯಾರು ಬೇಕಾದರೂ ಬರ್ಬೋದು. ಅವರೆಲ್ಲರಿಂದ ನಾವು ಏನು ಮಾಡಬೇಕು? ಜಯಿಸಬೇಕು ನಾವು ಅವ್ರನ್ನ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರತಿದಿನ ಅವರು ಮುಚ್ಚಿಡುವಂಥ ಎಲ್ಲ ಬಂಧನಗಳಿಂದ ನಾವೇನು ಮಾಡಬೇಕು? ಬೀಗದ ಕೈಗಳನ್ನು ತೆಗಿಬೇಕು, ಓಪನ್ ಮಾಡ್ಕೊಳ್ಬೇಕು ನಮಗೆ ನಾವೇನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಪ್ರತಿದಿನ ಪ್ರತಿ ಕ್ಷಣ ಯಾವ ಕುಟುಂಬದಲ್ಲಿ ದೇವರ ವಾಕ್ಯ ಓದಲ್ಪಡುತ್ತೋ ಅಥವಾ ಯಾವ ವಾಕ್ಯ ಯಾವ ಕುಟುಂಬದಲ್ಲಿ ಬಿತ್ತಲ್ಪಡುತ್ತೋ ಆ ಕುಟುಂಬ ಆಶೀರ್ವಾದವಾಗಿರುತ್ತೆ. ಆಮೆನ್. ಆದರೆ ಆ ಕುಟುಂಬದ ಮೇಲಿನೇ ಸೈತಾನನ ದೃಷ್ಟಿನೂ ಇರುತ್ತೆ. ಆ ಕುಟುಂಬದ ಮೇಲಿನೇ ಸೈತಾನ ದೃಷ್ಟಿ ಇರುತ್ತೆ. ಆದರೆ ಯಾಕೋಬನ ಪತ್ರ ಯಾಕೋಬ ಬರೀತಾರೆ. ಏನಂತ ಬರೀತಾರೆ? ಯಾಕೋಬ ಹೇಳ್ತಾರೆ, 4ನೇ
ಅಧ್ಯಾಯ 7ನೇ ವಾಕ್ಯ ಓದಿ. ಆದ್ದರಿಂದ ಹಾ ದೇವರಿಗೆ ಶರಣರಾಗಿ ಬಾಳಿ ಹಾ ಸೈತಾನನನ್ನು ಎದುರಿಸಿ ನಿಲ್ಲಿ. ಹಾ ಅವನು ನಿಮ್ಮಿಂದ ಪಲಾಯನಗೈಯುವನು. ಅವನು ನಿಮ್ಮಿಂದ ಪಲಾಯನಗೊಳ್ಳುವನು. ಅವನನ್ನ ಎದುರಿಸಿ ನಿಲ್ಲಿ. ಅವನನ್ನ ಎದುರಿಸಿ ನಿಲ್ಲಬೇಕಂದ್ರೆ ಹೇಗೆ ಎದುರಿಸಿ ನಿಲ್ಲೋದು? ದೊಣ್ಣೆ ತಗೊಂಡ ಹಾ ಇಲ್ಲ ಬ್ರದರ್, ದೊಣ್ಣೆ ತಗೊಂಡ ದೇವರೊಂದಿಗೆ ಹಾ ಓಕೆ ಫೈನ್. ದೇವರ ವಾಕ್ಯದೊಂದಿಗೆ ಆಮೇನ್. ಓಕೆ, ಒಂದು ವಾಕ್ಯ ಓದೋಣ. ಎಫೆಸರಿಗೆ ಬರೆದ ಪತ್ರ 6ನೇ ಅಧ್ಯಾಯ. ಎಫೆಸರಿಗೆ ಬರೆದ ಪತ್ರ 6ನೇ ಅಧ್ಯಾಯ 17ನೇ ವಾಕ್ಯ ಅಥವಾ 16, ರಕ್ಷಣೆವೆಂಬ 16, 17 ಎರಡು ಓದಿ. ಸತತವು ಹಾ ವಿಶ್ವಾಸವೆಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಹಾ ಹೀಗೆ ಸೈತಾನನ ಅಗ್ನಿ ಬಾಣಗಳನ್ನೆಲ್ಲ ಹ್ಮ್ ನಂದಿಸಲು ಶಕ್ತರಾಗುವಿರಿ. ಹಾ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳಿ. ಹಾ ಪವಿತ್ರಾತ್ಮನ ಕೊಡುಗೆಯಾದ ದೇವರ ವಾಕ್ಯವು ನಿಮಗೆ ಖಡ್ಗವಾಗಿರಲಿ. ದೇವರ ವಾಕ್ಯವು ಖಡ್ಗವಾಗಿರಲಿ. ಆ ಖಡ್ಗವನ್ನ ಕೈಯಲ್ಲಿ ಹಿಡ್ಕೊಂಡು, ವಿಶ್ವಾಸ ಎಂಬ ಗುರಾಣಿ ಎಡಗಡೆ ಕೈಯಲ್ಲಿ ಹಿಡ್ಕೊಂಡು ಯುದ್ಧಕ್ಕೆ ರೆಡಿಯಾಗಿ ನಿಂತ್ಕೊಳ್ಳಿ. ಅವನನ್ನ ಎದುರಿಸಿ ನಿಲ್ಲಿ. ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಾಂದ್ರೆ ಅವನು ಓಡೋಗಕ್ಕೆ ಸಾಧ್ಯನೇ ಇಲ್ಲ. ಅವನು ಮೊದಲು ಏನು ಮಾಡ್ತಾನೆ ಗೊತ್ತಾ? ಅಸೂಯೆ ಬಿತ್ತಾನೆ. ಕುಟುಂಬದ ಮಧ್ಯದಲ್ಲಿ ಅಸೂಯೆ ಬಿತ್ತಾನೆ. ಗಂಡ ಹೆಂಡತಿ ಮಧ್ಯದಲ್ಲಿ ಅಸೂಯೆ ಬಿತ್ತಾನೆ. ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯದಲ್ಲಿ ಅಸೂಯೆ ಬಿತ್ತುತ್ತಾನೆ. ಮತ್ತು ತಂದೆ ತಾಯಿಗಳಿರ್ಬೋದು, ಬಂಧು ಬಳಗದವರು ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ಅಕ್ಕ ತಮ್ಮ ಇರ್ಬೋದು, ಇವರ ಮಧ್ಯದಲ್ಲಿ ಅವನು ವಿಷದ ಬೀಜವನ್ನು ಬಿತ್ತುತ್ತಾನೆ. ವಾಕ್ಯ ಹೇಳುತ್ತೆ, ರಾತ್ರಿ ಮಲಗಿರುವಾಗ, ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ನಾವು ವಾಕ್ಯನ ಓದ್ತೀವಿ. ರಾತ್ರಿ ಮಲಗಿರುವಾಗ 25ನೇ ವಾಕ್ಯ 13:25. ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಬಂದು ಗೋಧಿಯ ನಡುವೆ ಕಳೆಗಳನ್ನು ಬಿತ್ತಿ ಹೋದ. ರಾತ್ರಿ ಅಂದರೆ ಕತ್ತಲೆ ಸೈತಾನನಿಗೆ ಸೇರಿದ್ದು. ಪ್ರೈಸ್ ದಿ ಲಾರ್ಡ್. ಅವನು ವಿಷದ ಬೀಜವನ್ನು ಬಿತ್ತಿ ಹೋಗ್ತಾನೆ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಎಷ್ಟು ಎಚ್ಚರಿಕೆಯಾಗಿರಬೇಕು ಅಂತ ಹೇಳಿದ್ರೆ, ಅವನು ಬಿತ್ತುವಂಥ ಎಲ್ಲ ಬೀಜಗಳನ್ನು ಕಿತ್ತು ಎಸೆಯುವಷ್ಟು ನಾವು ಬಲಶಾಲಿಗಳಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು ಬ್ರದರ್. ಅದಕ್ಕೋಸ್ಕರನೇ ದೇವರು ಒಂದು ಸಮಯವನ್ನು ನಿಗದಿ ಮಾಡ್ತಾರೆ ನಮ್ಮನ್ನು ಬಲಪಡಿಸ್ಲಿಕ್ಕೆ. ಆ ಒಂದು ಸೈತಾನನ ಯುದ್ಧವನ್ನು ಹೋರಾಡಲಿಕ್ಕೆ ನಮಗೆ ಒಂದು ಸಮಯವನ್ನು ನಿಗದಿ ಮಾಡ್ತಾರೆ. ಸ್ಥಳವನ್ನು ಕೂಡ ಅವರೇ ನಿಗದಿ ಮಾಡ್ತಾರೆ. ನೀವು ಎಲ್ಲಿ ಇರಬೇಕು, ಎಷ್ಟು ಗಂಟೆಗೆ ಇರಬೇಕು, ಎಲ್ಲವನ್ನ ಅವರು ನಿಗದಿ ಮಾಡ್ತಾರೆ. ಅವರು ನಿಗದಿ ಮಾಡಿದ ತಕ್ಷಣ ಸ್ವಲ್ಪ ದಿನಗಳ ತನಕ ನಾವು ಬಲಶಾಲಿಗಳಾಗಿರ್ತೀವಿ. ನಂತರ ನಾವು ಸೋತು ಹೋದಾಗ ಖಂಡಿತವಾಗಲೂ ಸೈತಾನ ಗೆಲ್ತಾನೆ, ನಾವು ಸೋಲ್ತೀವಿ. ಮತ್ತೆ ಅವನು ಸುಳ್ಳಿನ ಪಂಜರದಲ್ಲಿ ತಗೊಂಡೋಗಿ ಬಿಡ್ತಾನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಸುಳ್ಳಿನ ಪಂಜರದಲ್ಲಿ ನೋಡಿ. ನೀವು ದೇವರ ವಾಕ್ಯಕ್ಕೆ ಬಂದಾಗ, ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಅಲ್ಲಿ ಒಂದು ವಾಕ್ಯ ಇದೆ. ನೀವು ದೇವರ ವಾಕ್ಯಕ್ಕೆ ಬಂದಾಗ ನಿಮ್ಮಲ್ಲಿರುವಂಥ ಕತ್ತಲು ನಿಮ್ಮನ್ನು ಬಿಟ್ಟು ಓಡೋಗುತ್ತೆ. ಪ್ರೈಸ್ ದಿ ಲಾರ್ಡ್. ನಿಮ್ಮಲ್ಲಿರುವ ಕತ್ತಲು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತೆ. ಹಾಗಾಗಿ ಕತ್ತಲೆ ಅಂದರೆ ಯಾರು? ಸೈತಾನ ಅಲ್ವಾ? ಹೌದು ಬ್ರದರ್. ನೋಡಿ 12ನೇ ಅಧ್ಯಾಯ 43ನೇ ವಾಕ್ಯ. ದೆವ್ವವು ಒಬ್ಬ ಮನುಷ್ಯನನ್ನು ಬಿಟ್ಟು ತೊಲಗಿದ ಮೇಲೆ ಅವನ ನೆಲೆಯನ್ನು ಹುಡುಕುತ್ತಾ ಒಣಗಾಡಿನಲ್ಲಿ ಅಲೆದಾಡುತ್ತದೆ. ಅದಕ್ಕೆ ನೆಲೆ ಸಿಗದಾಗ ಅದು ತಾನು ಬಿಟ್ಟು ಬಂದ ಮನೆಗೆ ಹಿಂತಿರುಗುತ್ತೇನೆ ಎಂದು ಹೇಳಿಕೊಳ್ಳುತ್ತದೆ. ಅದು ಮರಳಿ ಬಂದಾಗ ಮನೆ ಬರಿದಾಗಿರುವುದನ್ನು, ಗುಡಿಸಿರುವುದನ್ನು, ಎಲ್ಲವೂ ಚೊಕ್ಕಟ ಆಗಿರುವುದನ್ನು ಕಾಣುತ್ತದೆ. ಪುನಃ ಹೊರಟು ಹೋಗಿ ತನಗಿಂತಲೂ ಕೆಟ್ಟದಾದ 7 ದೆವ್ವಗಳನ್ನು ತನ್ನೊಡನೆ ಕರೆದುಕೊಂಡು ಬರುತ್ತದೆ. ಅವು ಆ ಮನುಷ್ಯನ ಹೊಳವಕ್ಕೂ ನೆಲೆಸುತ್ತವೆ. ಆಗ ಅವನ ಪರಿಸ್ಥಿತಿ ಪೂರ್ವಕ್ಕಿಂತಲೂ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಪೂರ್ವಕ್ಕಿಂತಲೂ ಅಂದರೆ ಮೊದಲು ಹೆಂಗಿದ್ನೋ ಅದಕ್ಕಿಂತಲೂ ಅಧೋಗತಿಗೆ ಇಳಿಯುತ್ತದೆ. ಕ್ರೈಸ್ತರು ಬಹಳ ಎಚ್ಚರಿಕೆಯಾಗಿರಬೇಕು. ಕ್ರೈಸ್ತರು ಅಂತ ಹೇಳಿದ್ರೆ ಬಹಳ ಎಚ್ಚರಿಕೆಯಾಗಿರಬೇಕು. ಯಾಕಂತೇಳಿದ್ರೆ ದೇವರು ನಮ್ಮನ್ನು ಲೋಕಕ್ಕೆ ಬೆಳಕಾಗಿ ಆರಿಸ್ಕೊಂಡಿದ್ದಾರೆ, ಧರೆಗೆ ಉಪ್ಪಾಗಿ ಆರಿಸ್ಕೊಂಡಿದ್ದಾರೆ. ಸಂದೇಶ ಸಾರೋದಕ್ಕೋಸ್ಕರ,
ಸತ್ಯ ಸಂದೇಶವನ್ನು ಲೋಕಕ್ಕೆ ಸಾರುವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಬಹಳ ಎಚ್ಚರಿಕೆಯಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲ ಅಂತೇಳಿದ್ರೆ ಸೈತಾನ ನಮ್ಮನ್ನು ಸುಳ್ಳಿನ ಪಂಜರದಲ್ಲಿ ಹಾಕಿ ಅವನಿಗೆ ಬೇಕಾದ ರೀತಿಯಲ್ಲಿ, ಈಗ ನೋಡಿದ್ದೀರಾ ಗಿಳಿ ಶಾಸ್ತ್ರ ಹೇಳೋರು ಏನು ಮಾಡ್ತಾರೆ, ಗಿಳಿನ ಪಂಜರದಲ್ಲಿ ಹಾಕಿಟ್ಟಿರ್ತಾರೆ. ಯಾರಾದರೂ ಒಬ್ಬರು ಗಿರಾಕಿ ಬಂದರೆ ಆ ಗಿಳಿ ಓಪನ್ ಮಾಡ್ತಾರೆ, ಬಾಗಿಲು ತೆಗಿತಾರೆ. ಆ ಗಿಳಿ ಹೊರಗಡೆ ಬಂದು ಏನೋ ಒಂದು ಚೀಟಿಯನ್ನು ಎತ್ಕೊಟ್ಟು ಮತ್ತೆ ಎಲ್ಲೋಗುತ್ತದು, ಎಲ್ಲೋಗುತ್ತೆ, ಪಂಜರಕ್ಕೆ ಹೋಗುತ್ತೆ brother. ಪಂಜರಕ್ಕೆ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಕಾರಣ ಏನಂತಂದರೆ ಅದು ಪಳಗಿಸಿರ್ತಾರೆ, ಆ ರೀತಿ ಪಳಗಿಸಿರ್ತಾರೆ. ಆ ರೀತಿ ನಾವೇನಾಗಬಾರ್ದು, ಗುಲಾಮರಾಗಬಾರ್ದು. ನಾವು ಗುಲಾಮರಾಗಬಾರ್ದು. ನಾವು ದೇವರ ಮಕ್ಕಳು ವಿಶ್ವಾಸ ಎಂಬ ಗುರಾಣಿಯನ್ನು ಹಿಡ್ಕೊಂಡು ಅವರ ಮೇಲೆ ವಿಶ್ವಾಸ ಇಟ್ಟಾಗ ಅವರ ಮಕ್ಕಳೆನಿಸಿಕೊಳ್ಳುವಂಥ ಸೌಭಾಗ್ಯ ನಮಗೆ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? Praise the Lord, brother. ಪ್ರತಿ ಕ್ಷಣವೂ ಎಚ್ಚರಿಕೆಯಾಗಿ ನಾವಿರಬೇಕು. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ಅರ್ಥ ಆಯ್ತಾ ನಿಮಗೆ? ಕ್ಲಾಸ್ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ ಅರ್ಥ ಆಯ್ತು brother. ನಾವು ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರ.